ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಸಾಕಷ್ಟು ಜನ ಕೇಳ್ತಾ ಇದ್ರು ತಿರುಮಲದ ಫಸ್ಟ್ ಡೋರ್ ಸೇವೆಗಳನ್ನ ಮಾಡಬೇಕು ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ. ಈಗ ಅವ್ರಿಗೆಲ್ಲ ಒಂದು ಶುಭ ಸುದ್ದಿ ಬಂದಿದೆ. ನಿಮಗೆ ಫೆಬ್ರವರಿ ತಿಂಗಳ ಫಸ್ಟ್ ಡೋರ್ ಸೇವೆಗಳಾದ ಸುಪ್ರಭಾತ, ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಈ 4 ಸೇವೆಗಳ ಟಿಕೆಟ್ಸ್ನ ಆನ್ಲೈನಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೋಬೇಕು ಅಂದರೆ ನೀವು ಲಕ್ಕಿ ಡಿಪ್ ಮುಖಾಂತರ ಬುಕ್ ಮಾಡ್ಕೋಬೇಕು. ಈ ಲಕ್ಕಿ ಡಿಪ್ ಮುಖಾಂತರ ಪ್ರತಿ ತಿಂಗಳು ನಿಮಗೆ TTD ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಿಮಗೆ ಪೋರ್ಟಲಲ್ಲಿ ಓಪನ್ ಆಗುತ್ತೆ. ನೀವು ಅಪ್ಲೈ ಮಾಡಬೇಕು. ಅದನ್ನು ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ನಿಮಗೆ ಪೇಮೆಂಟ್ ಅನ್ನೋದು ಬೇಕಾಗಿಲ್ಲ. ಒಮ್ಮೆ ನಿಮಗೆ ಲಕ್ಕಿ ಡಿಪ್ನಲ್ಲಿ ಸೆಲೆಕ್ಟ್ ಆದರೆ ನೀವು ಪೇ ಮಾಡಬೇಕಾಗಿರುತ್ತೆ. ಇದರಲ್ಲಿ ಮೊದಲನೇ ಸೇವೆ ಬಂದ್ಬಿಟ್ಟು ಸುಪ್ರಭಾತ ಸೇವೆ ಇರುತ್ತೆ. ಈ ಸುಪ್ರಭಾತ ಸೇವೆ ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಇರುತ್ತೆ. ಇದು 120 ರೂಪೀಸ್ ಪರ್ ಪರ್ಸನ್ ಆಗಿರುತ್ತೆ. ಹಾಗೆ ಮುಂದಿನ ಸೇವೆ ಬಂದ್ಬಿಟ್ಟು ಅರ್ಚನಾ ಸೇವೆ ಆಗಿರುತ್ತೆ. ಅರ್ಚನಾ ಸೇವೆ ಬಂದ್ಬಿಟ್ಟು 220 ರೂಪಾಯಿ ಪರ್ ಪರ್ಸನ್ ಆಗಿರುತ್ತೆ. ತೋಮಾಲ ಸೇವೆನೂ ಕೂಡ 220 ರೂಪಾಯಿ ಆಗಿರುತ್ತೆ. ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ ಬಂದ್ಬಿಟ್ಟು 1250 ರೂಪಾಯಿ ಆಗಿರುತ್ತೆ. ಈ 4 ಸೇವೆಗಳಲ್ಲಿ ಯಾವ ಸೇವೆ ಬಂದರೂ ನಿಮಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಅವಕಾಶ ಸಿಗುತ್ತೆ. ಹಾಗೆ ಕೆಲವು ಸೇವೆಗಳಾದ ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆಗಳಲ್ಲಿ ನಿಮಗೆ ದೇವರ ಮುಂದೆ ಸಾಕಷ್ಟು ಹೊತ್ತು ಕುಳಿತುಕೊಳ್ಳುವ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಈ ಸುವರ್ಣ ಅವಕಾಶವನ್ನು ಯಾರು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಪ್ರಸ್ತುತ ಈಗ ಫೆಬ್ರವರಿ ತಿಂಗಳ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ನವೆಂಬರ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಈ ರಿಜಿಸ್ಟ್ರೇಷನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಾಗೆ ನಿಮಗೆ 20ನೇ ತಾರೀಕು ಬೆಳಗ್ಗೆ 10 ಗಂಟೆಗಳ ತನಕ ನಿಮಗೆ ಕಡೆಯ ಅವಕಾಶ ಇರುತ್ತೆ ಈ ಲಕ್ಕಿ ಡಿಪ್ಗೆ ಅಪ್ಲೈ ಮಾಡೋದಕ್ಕೆ. ನಿಮಗೆ 12 ಗಂಟೆಗೆ ರಿಸಲ್ಟ್ಸ್ ಬರುತ್ತೆ. ಇದರ ರಿಸಲ್ಟ್ಸ್ನ ನೀವು TTD ಅಫಿಷಿಯಲ್ ವೆಬ್ಸೈಟ್ನಲ್ಲೂ ಚೆಕ್ ಮಾಡ್ಕೋಬಹುದು. ಹಾಗೆ ನಿಮ್ಮ ಫೋನ್ ನಂಬರ್ಗೆ ಮೆಸೇಜ್ ಬರುತ್ತೆ ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ. ಇಲ್ಲ ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ. ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೂಡ ನಾನು ರಿಸಲ್ಟ್ಸ್ ನ ಪೋಸ್ಟ್ ಮಾಡ್ತೀವಿ. ಇನ್ ಕೇಸ್ ನೀವೇನಾದ್ರು ಲಕ್ಕಿ ಡಿಪ್ ನಲ್ಲಿ ಸೆಲೆಕ್ಟ್ ಆಗಿದ್ರೆ ನಿಮ್ಮ ಮೆಸೇಜ್ ಬಂದಿರುತ್ತಲ್ಲ TTD ಇಂದ, ಅದರಲ್ಲೇ ನಿಮಗೆ ಒಂದು ಲಿಂಕ್ ಇರುತ್ತೆ, ಪೇಮೆಂಟ್ ಲಿಂಕ್. ಆ ಪೇಮೆಂಟ್ ಲಿಂಕ್ಗೆ ನೀವು ಲಾಗಿನ್ ಆಗುವ ಮುಖಾಂತರ ನೀವು ಬುಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನಿಮ್ಮ ವೆಬ್ ಪೋರ್ಟಲ್ ಇರುತ್ತಲ್ಲ, ವೆಬ್ ಪೋರ್ಟಲ್ ನಲ್ಲಿ ನಿಮ್ಮ ಫೋನ್ ನಂಬರ್, ಯಾವ ಫೋನ್ ನಂಬರ್ ಅಲ್ಲಿ ನೀವು ರಿಜಿಸ್ಟರ್ ಮಾಡಿರ್ತೀರಾ ಅದರಲ್ಲಿ ನೀವು ಲಾಗಿನ್ ಆಗಿ ನೀವು ಬುಕಿಂಗ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಪೇ ಮಾಡಿಬಿಟ್ಟು ಟಿಕೆಟ್ಸ್ ನ ಡೌನ್ಲೋಡ್ ಮಾಡ್ಕೋಬಹುದು. 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಕಾಗಿಲ್ಲ. ತಂದೆ ತಾಯಿ ಜೊತೆ ಆರಾಮಾಗಿ ಹೋಗ್ಬೋದು. ಸುಪ್ರಭಾತ ಸೇವೆಗೆ ಮಾತ್ರ ಅಲೋ ಮಾಡ್ತಾರೆ. ಅರ್ಚನಾ, ತೋಮಾಲ ಹಾಗೆ ಅಷ್ಟದಳ ಪಾದ ಪದ್ಮಾರಾಧನೆಗೆ ಮಕ್ಕಳನ್ನ ಅಲೋ ಮಾಡೋದಿಲ್ಲ. ನೀವು ಒಂದು ಮೊಬೈಲ್ ನಂಬರ್ ಇಂದ ಇಬ್ಬರು ಡೀಟೇಲ್ಸ್ ನ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಬಂದ್ರೆ ಇಬ್ಬರಿಗೂ ಬರುತ್ತೆ, ಇಲ್ಲಾಂದ್ರೆ ಯಾರಿಗೂ ಬರೋದಿಲ್ಲ. ಹಾಗೆ ನೀವು 4 ಜನ ಇತ್ತು ಅಂದ್ರೆ 2 ಮೊಬೈಲ್ ಇಂದ ಸಪರೇಟ್ ಬೇರೆ ಮೊಬೈಲ್ ನಂಬರ್ ಇಂದ ನೀವು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ. ಮೊದಲಿಗೆ ಸುಪ್ರಭಾತ ಸೇವೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣಂತೆ. ಪ್ರತಿದಿನ ಬೆಳಗಿನ ಜಾವ 3 ಗಂಟೆಗೆ ಕೌಸಲ್ಯ, ಸುಪ್ರಜಾ, ರಾಮಪೂರ್ವ, ಸಂಧ್ಯಾ, ಪ್ರವರ್ತತೆ ಅಂತ ಬೆಳಗ್ಗೆ ವೆಂಕಟೇಶ್ವರ ಸ್ವಾಮಿಯನ್ನ ಎಬ್ಬಿಸುವ ಸೇವೆ ಆಗಿರುತ್ತೆ. ಇದು ಪ್ರತಿದಿನ ತಿರುಮಲದಲ್ಲಿ ನೆರವೇರುತ್ತೆ. ಧನುರ್ಮಾಸ ಹೊರತುಪಡಿಸಿ ಪ್ರತಿದಿನ ತಿರುಮಲದಲ್ಲಿ ಇರುತ್ತೆ. ಈ ಸೇವೆ ಯಾರಿಗೆ ಸಿಗುತ್ತೋ ಅವರು ಬೆಳಗಿನ ಜಾವ 2 ಗಂಟೆಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ ಮುಖಾಂತರ ದೇವಸ್ಥಾನವನ್ನು ತಲುಪಬೇಕಾಗತ್ತೆ. ಅದಾದ ನಂತರ ಸುಪ್ರಭಾತ ನೆರವೇರುತ್ತೆ. ಸುಪ್ರಭಾತ ಆದ ನಂತರ ನಿಮಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ದೇವರ ಅತಿ ಸಮೀಪಕ್ಕೆ ಹೋಗುವ ಒಂದು ಅವಕಾಶ ಸಿಗುತ್ತೆ. ದೇವರ ಅತಿ ಸಮೀಪದ ಹೊಸಲನ್ನ ಕುಲಶೇಖರ ಪಡಿ ಅಂತ ಕರೀತಾರೆ. ಅಲ್ಲಿ ತನಕ ಹೋಗಿ ನಿಮ್ಗೆ ದರ್ಶನ ಮಾಡಿಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಹಾಗೆ ಇನ್ನ ಮುಂದಿನ ಸೇವೆ ಬಂದ್ಬಿಟ್ಟು ನಿಮ್ಗೆ ತೋಮಾಲ ಸೇವೆ ಆಗಿರುತ್ತೆ. ಇದು ಸುಪ್ರಭಾತ ಸೇವೆ ಆದ ನಂತರ ನೆರವೇರೋ ಸೇವೆ. ಇದರಲ್ಲಿ ದೇವರಿಗೆ ಪುಷ್ಪಗಳಿಂದ ಅಲಂಕಾರ ಮಾಡೋ ಸೇವೆ ಆಗಿರುತ್ತೆ. ಇದು 220 ರೂಪಾಯಿ ಟಿಕೆಟ್ ಆಗಿರುತ್ತೆ. ಇದು ಯಾರಿಗೆಲ್ಲ ಸಿಗುತ್ತೆ, ನಿಮ್ಗೆ 30 to 45 ಮಿನಿಟ್ಸ್ ದೇವರ ಮುಂದೆ ಕುಳಿತುಕೊಳ್ಳುವ ಅವಕಾಶ ಸಿಗುತ್ತೆ. ಅದಾದ ನಂತರ ನಿಮ್ಗೆ ನಡೆಯುವ ಸೇವೆ ಅಂದ್ರೆ ಅರ್ಚನಾ ಸೇವೆ ನೆರವೇರುತ್ತೆ. ಇದರಲ್ಲಿ ವೆಂಕಟೇಶ್ವರ ಸಹಸ್ರನಾಮಾರ್ಚನೆ ಅಂತ ತುಳಸಿ ದಳದಿಂದ ದೇವರಿಗೆ ಅರ್ಚನೆ ಮಾಡ್ತಾರೆ. ಇದು ಕೂಡ ತುಂಬಾ ಅದ್ಭುತವಾದ ಸೇವೆ ಆಗಿರುತ್ತೆ. ಯಾರಿಗೆಲ್ಲ ಈ ಟಿಕೆಟ್ಸ್ ಗಳು ಸಿಗುತ್ತೋ ನಿಮ್ಗೆ ದೇವರ ಮುಂದೆ 45 ನಿಮಿಷಗಳ ಕಾಲ ಕುಳಿತುಕೊಳ್ಳುವ ಒಂದು ಅವಕಾಶ ಸಿಗುತ್ತೆ. ಈ ಅರ್ಚನಾ, ತೋಮಾಲ ಸೇವೆ ಬಂದ್ಬಿಟ್ಟು ನಿಮ್ಗೆ ಮಂಗಳವಾರ, ಬುಧವಾರ, ಗುರುವಾರ ಇರುತ್ತೆ. ಇನ್ನು ಅಷ್ಟದಳ ಪಾದ ಪದ್ಮಾರಾಧನಾ ಸೇವೆ, ಈ ಸೇವೆ ಮಾತ್ರ ನಿಮ್ಗೆ ಪ್ರತಿ ಮಂಗಳವಾರ ಮಾತ್ರ ಇರುತ್ತೆ. ಇದು 1250 ಅಂತ ಆಗ್ಲೇ ಹೇಳ್ತಲ್ಲ, ಈ ಸೇವೆ ಆಗಿರುತ್ತೆ. ಇದರಲ್ಲಿ ಬಂಗಾರು ಪುಷ್ಪಗಳಿಂದ ವೆಂಕಟೇಶ್ವರನಿಗೆ ಅರ್ಚನೆ ಮಾಡ್ತಾರೆ, ಅಷ್ಟೋತ್ತರ ಶತನಾಮಾವಳಿ ಮಾಡ್ತಾರೆ. ಇದನ್ನ ತುಂಬಾ ವಿಶೇಷವಾದ ಸೇವೆ ಆಗಿರುತ್ತೆ. ಯಾರಿಗೆಲ್ಲ ಇದು ಸಿಗುತ್ತೋ ಇಲ್ಲಿ ಕೂಡ ನಿಮ್ಗೆ ದೇವರ ಮುಂದೆ ಸಾಕಷ್ಟು ಹೊತ್ತು ಕುಳಿತುಕೊಳ್ಳುವ ಅವಕಾಶ ಸಿಗುತ್ತೆ. ಹಾಗಾಗಿ ಈ ಗೋಲ್ಡನ್ ಆಪರ್ಚುನಿಟಿನ ನೀವು ಮಿಸ್ ಮಾಡ್ಕೋಬೇಡಿ. ನೀವು ಅಪ್ಲೈ ಮಾಡೋದಷ್ಟೇ, ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ದುಡ್ಡು ಬೇಕಾಗಿಲ್ಲ. ಇನ್ ಕೇಸ್ ಸಿಕ್ಕಿದ್ರೆ ನಿಮ್ಗೆ ಅದೃಷ್ಟನೇ ಅಂತ ಹೇಳ್ಬೋದು. ಸಾಕಷ್ಟು ಜನ ಹಾಗೆ ಕೇಳ್ತಿರ್ತಾರೆ ನಮ್ಗೆ, ನಾವು ತುಂಬಾ ದಿನದಿಂದ ಅಪ್ಲೈ ಮಾಡ್ತಾ ಇದೀವಿ, ನಮಗೆ ಸಿಕ್ಕಿಲ್ಲ, ಏನ್ ಮಾಡ್ಬೇಕು ಅಂತ. ನೀವು ಪ್ರತಿ ಮಂತ್ ಅಪ್ಲೈ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ಸಿಗ್ತಾ ಇರುತ್ತೆ. ನಮ್ಮ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಗಳಿಗೆ ಆಗ್ಲೇ ಸಿಕ್ಕಿದೆ. ನಿಮ್ಗೆ ಯಾರಿಗೆಲ್ಲ ನಿಮ್ಗೆ ಆಗ್ಲೇ ಲಕ್ಕಿ ಡಿಪ್ ನಲ್ಲಿ ಸಿಕ್ಕಿದೆ ದಯವಿಟ್ಟು ಕಾಮೆಂಟ್ ಮಾಡಿ, ಅದು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗಿರುತ್ತೆ. ಇನ್ನೂ ಒಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಗೆ ಫೆಬ್ರವರಿ ತಿಂಗಳ ಈ ಸೇವಾ ಟಿಕೆಟ್ಸ್ ಗಳು ಇದೇ ನವೆಂಬರ್ 18ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 20ನೇ ತಾರೀಕು ಬೆಳಗ್ಗೆ 10 ಗಂಟೆ ತನಕ ಒಂದು ಅವಕಾಶ ಇರುತ್ತೆ.
ಈಗ ಬನ್ನಿ ನಮ್ಮ ಸಿಸ್ಟಮ್ ನಲ್ಲಿ ಇದರ ಬುಕಿಂಗ್ ಹೇಗೆ ಮಾಡೋದು ಅಂತ ನೋಡೋಣಂತೆ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗ್ಬೇಕಾಗಿರತ್ತೆ. ಈ ವೆಬ್ಸೈಟ್ ಅಲ್ಲಿ ನೀವು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬಹುದು. ಸೊ ಮೊದಲಿಗೆ ನಾವು ಲಾಗಿನ್ ಆಗೋಣಂತೆ. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. OTPನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ ನಂತರ ಲಾಗಿನ್ ಅಂತ ಕೊಡಿ. ಲಾಗಿನ್ ಆದ ನಂತರ ನಾವು ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಫಸ್ಟ್ ಆಪ್ಷನ್ನೇ ಕಾಣಿಸುತ್ತೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಅಂತ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಆನ್ಲೈನ್ ಸರ್ವಿಸಸ್ ಅಲ್ಲಿ ಇಲ್ಲಿ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ಪ್ರೊಸೆಸ್. ಅಂದ್ರೆ ನಿಮ್ಗೆ ಆಲ್ರೆಡಿ ಇದರಲ್ಲಿ ಲಕ್ಕಿ ಡಿಪ್ ಅಲ್ಲಿ ನಿಮ್ಗೆ ಏನಾದರೂ ಸೇವೆ ಸಿಕ್ಕಿದ್ರೆ ನೆಕ್ಸ್ಟ್ ನೀವು 180 days ಇದಕ್ಕೆ ಅಪ್ಲೈ ಮಾಡ್ಲಿಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ಅದಾದ ನಂತರ ನೀವು ಅಪ್ಲೈ ಮಾಡ್ಕೋಬಹುದು. ಈ ರೀತಿಯಾಗಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದಾದ ನಂತರ ಈ ಒಂದು ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಕೋಬೇಕು. ಐ ಹ್ಯಾವ್ ರೆಡ್ ಅಂಡ್ ಅಗ್ರಿ ಟು ದ ಇನ್ಸ್ಟ್ರಕ್ಷನ್ಸ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ನಿಮ್ಮ ಒಂದು ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್ ನೀವು ಒಂದು ಮೊಬೈಲ್ ನಂಬರ್ ಇಂದ ಮಿನಿಮಮ್ ಒಬ್ರಿಗೆ ಮಾಡ್ಕೋಬಹುದು, ಇಲ್ಲ ಮ್ಯಾಕ್ಸಿಮಮ್ ಇಬ್ಬರಿಗೆ ನೀವು ರಿಜಿಸ್ಟರ್ ಮಾಡ್ಕೋಬಹುದಾಗಿರುತ್ತೆ. ಸೊ ಒಂದು ಮೊಬೈಲ್ ನಂಬರ್ ಇಂದ ನಾವು ಇಬ್ಬರಿಗೆ ರಿಜಿಸ್ಟರ್ ಮಾಡ್ಕೊಳ್ಳೋಣಂತೆ. ಮತ್ತೆ ಇಲ್ಲಿ ನಮ್ಮ ಒಂದು ಜನರಲ್ ಡೀಟೇಲ್ಸ್ ನ ಎಂಟರ್ ಮಾಡ್ಬೇಕು. ಅಂದ್ರೆ ನಿಮ್ಮ ಒಂದು ಇಮೇಲ್ ಅಡ್ರೆಸ್, ಕಂಟ್ರಿ, ಸ್ಟೇಟ್, ಸಿಟಿ, ಪಿನ್ ಕೋಡ್ ಈ ಡೀಟೇಲ್ಸ್ ಎಲ್ಲ ಎಂಟರ್ ಮಾಡ್ಬೇಕಾಗಿರುತ್ತೆ. ಈ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಾವು ಪಿಲಿಗ್ರಿಮ್ ಡೀಟೇಲ್ಸ್ ಕೂಡ ಎಂಟರ್ ಮಾಡಬೇಕು. ಈಗ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನಾವು ನೇಮ್, ಏಜ್, ಜೆಂಡರ್, ಫೋಟೋ ID ಪ್ರೂಫ್ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡಬೇಕು. ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ನಾವು ಕಂಟಿನ್ಯೂನ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ. ಡೀಟೇಲ್ಸ್ ಎಲ್ಲ ಎಂಟರ್ ಮಾಡಿದ್ಮೇಲೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸೇವಾ ಎಲೆಕ್ಟ್ರಾನಿಕ್ ಡಿಪ್ ನಿಮಗೆ ಎಲ್ಲ ಸೇವೆದು ಕಾಸ್ಟ್ ಮತ್ತು ಯಾವ್ಯಾವ ಸೇವೆ ಇರುತ್ತೆ ಅಂತ ತೋರಿಸ್ತಾ ಇದೆ. ಮತ್ತು ಸೇವೆ ರಿಪೋರ್ಟಿಂಗ್ ಟೈಮ್ ಕೂಡ ಇಲ್ಲಿ ತೋರಿಸ್ತಾ ಇದೆ. ತೋಮಲ ಸೇವೆ ನಿಮಗೆ ರಿಪೋರ್ಟಿಂಗ್ ಟೈಮ್ 3 AM ಇರುತ್ತೆ. ಇದರ ಕಾಸ್ಟ್ 220 rupees ಆಗಿರುತ್ತೆ. ಅರ್ಚನಾ ಕೂಡ 220 rupees. ಇದರ ರಿಪೋರ್ಟಿಂಗ್ ಟೈಮ್ ನಿಮಗೆ 4 o'clock ಇರುತ್ತೆ. ಮತ್ತೆ ಅಷ್ಟದಳ ಪಾದ ಪದ್ಮ ಆರಾಧನಾ ಸೇವೆ 1250 ರೂಪಾಯಿ ಆಗಿರುತ್ತೆ. ಮತ್ತೆ ರಿಪೋರ್ಟಿಂಗ್ ಟೈಮ್ 8:15 ಇರುತ್ತೆ. ಮತ್ತೆ ಸುಪ್ರಭಾತ ಸೇವೆ ಬಂದ್ಬಿಟ್ಟು ನಿಮಗೆ ಕೇವಲ 120 ರೂಪಾಯಿ ಆಗಿರುತ್ತೆ. ಮತ್ತೆ ಇದರ ಒಂದು ರಿಪೋರ್ಟಿಂಗ್ ಟೈಮ್ ನಿಮಗೆ ಬೆಳಗ್ಗೆ 2 ಗಂಟೆಗಿರುತ್ತೆ, ಬೆಳಗಿನ ಜಾವ 2 ಗಂಟೆಗೆ. ಇಲ್ಲಿ ನೀವು ಸೇವೆ ಮತ್ತೆ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಚಾನ್ಸಸ್ ಜಾಸ್ತಿ ಆಗ್ಬೇಕು ಅಂದ್ರೆ ಸೇವೆಯಲ್ಲಿ ಸೆಲೆಕ್ಟ್ ಆಗಲಿಕ್ಕೆ ನೀವು ಇಲ್ಲಿ ಈ ಒಂದು ಆಪ್ಷನ್ ಇದೆ ಸೆಲೆಕ್ಟ್ ಆಲ್ ಸೇವಾ ಅಂಡ್ ಡೇಟ್ಸ್. ಅಂದ್ರೆ ನಿಮ್ಗೆ ಯಾವ್ಯಾವ ಡೇಟ್ ಅಲ್ಲಿ ಸೇವೆ ಇದೆ ಎಲ್ಲಾ ಡೇಟ್ಗೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಎಲ್ಲಾ ಸೇವೆಗಳನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಆಗ ನಮ್ಮ ಒಂದು ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾವ್ದಾದ್ರು ಒಂದು ಸೇವೆ ಅಲ್ಲಾದ್ರೂ ನಮ್ಮ ಹೆಸರು ಬರುವ ಚಾನ್ಸ್ ಇರುತ್ತೆ. ಸೊ ಅದರಿಂದ ನಾವು ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೊಂಡಿದೀವಿ. ನಿಮ್ಗೆಲ್ಲ ಪರ್ಟಿಕ್ಯುಲರ್ ಡೇಟಿಗೆ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಿಮ್ಗೆ ಇವಾಗ February 5th ನಾವು ತೋಮಲ ಸೇವೆ ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಅಷ್ಟದಳ ಪಾದ ಪದ್ಮಾರಾಧನಾ ನಾವು February 11th ಸೆಲೆಕ್ಟ್ ಮಾಡ್ಕೋಬಹುದು. ಮತ್ತೆ ಸುಪ್ರಭಾತ ನಮ್ಗೆ 2-3 ಡೇಟ್ ಸಿಗ್ಬೇಕಂದ್ರೆ ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ಬೋದು ಫೆಬ್ರವರಿ ತಿಂಗಳಿಗೆ ಟೋಟಲ್ ಆಗಿ ತೋಮಲ ಸೇವೆ ಬಂದ್ಬಿಟ್ಟು 110 ಟಿಕೆಟ್ ನ ರಿಲೀಸ್ ಮಾಡ್ತಿದ್ದಾರೆ. ಅರ್ಚನಾ ಕೂಡ 110 ಟಿಕೆಟ್, ಮತ್ತೆ ಅಷ್ಟದಳ ಪಾದ ಪದ್ಮಾರಾಧನಾ 180 ಟಿಕೆಟ್ಸ್ ಆಗಿರುತ್ತೆ. ಮತ್ತೆ ಸುಪ್ರಭಾತ ಸೇವೆ ಬಂದ್ಬಿಟ್ಟು ನಮಗೆ 7245 ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಸೊ ಈ ರೀತಿಯಾಗಿ ನೀವು ಬೇಕಿದ್ರೆ ಪರ್ಟಿಕ್ಯುಲರ್ ಡೇಟ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ಗ್ರೀನ್ ಬಂದರೆ ಸೆಲೆಕ್ಟೆಡ್ ಅಂತ ಅರ್ಥ ಆಗಿರುತ್ತೆ. ಇಲ್ಲ ನಿಮ್ಗೆ ಎಲ್ಲ ಡೇಟ್ಗೂ ಎಲ್ಲ ಸೇವೆಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಡೈರೆಕ್ಟ್ ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ಕೋಬಿಡಿ. ಸೆಲೆಕ್ಟ್ ಆಲ್ ಸೇವಾಸ್ ಆರ್ ಡೇಟ್ಸ್ ಅಂತ ಈ ಒಂದು ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಲ್ಲ ಡೇಟ್ಗೂ ಎಲ್ಲ ಸೇವೆಗಳು ಕೂಡ ಇವಾಗ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇದಾದ ನಂತರ ಓಕೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಟು ರಿವ್ಯೂ ಅಂತ ಇದೆ. ಕಂಟಿನ್ಯೂ ಟು ರಿವ್ಯೂ ಅಲ್ಲಿ ನಿಮ್ಗೆ ಏನಾದರೂ ಜನರಲ್ ಡೀಟೇಲ್ಸ್ ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಂತಿದ್ರೆ ನೀವು ಇಲ್ಲಿ ಈ ಒಂದು ಡ್ರಾಪ್ ಡೌನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಚೇಂಜ್ ಮಾಡ್ಕೊಬಹುದು. ಈಗ ನೋಡಿ ನಾವು ಸೆಲೆಕ್ಟ್ ಮಾಡಿರುವ ಡೇಟ್ಸ್ ಮತ್ತು ಸೇವೆ ಎಲ್ಲ ಕೂಡ ಟಿಕ್ ಮಾರ್ಕ್ ಇದೆ. ಮತ್ತು ಕನ್ಫರ್ಮ್ ಅಂಡ್ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಮ್ಮದು ರಿಜಿಸ್ಟ್ರೇಷನ್ ಸಕ್ಸಸ್ ಅಂತ ತೋರಿಸ್ತಾ ಇದೆ. ಈ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಮತ್ತು ನೀವು ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಫೋನ್ ನಂಬರ್ಗೆ ನಿಮಗೆ ಮೆಸೇಜ್ ಬರುತ್ತೆ ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.